ನನ್ನಲ್ಲಿ ಇಂಥ ಒಂದು ಸಮಸ್ಯೆ ಬರ್ತಾ ಇದೆ ಅಂದ್ರೆ ನಮ್ಮಲ್ಲಿ ಯಾರಿಲ್ರಿ? ಯೇಸು ಸ್ವಾಮಿ ಇದ್ರೆ. ನಮ್ಮಲ್ಲಿ ಯೇಸು ಸ್ವಾಮಿ ಇದ್ರೆ ಆ ಲೆವೆಲ್ ಬೇರೆ ಆಗುತ್ತೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರತಿಯೊಂದು ದೈವ ಸೇವಕರು, ಪ್ರತಿಯೊಂದು ಸಂಸ್ಥೆ ಈ ಒಂದು ದೈವ ಸೇವಕರಾಗಲಿ, ಪಾಸ್ಟರ್ ಆಗಲಿ ಒಂದು ಮಾತಾಗಿ ಹೇಳ್ತಾರೆ, ಏನಂದ್ರೆ ಪ್ಲೀಸ್ ರಿಪೆಂಟ್, ಪ್ಲೀಸ್ ಚೇಂಜ್ ಯುವರ್ ಸೆಲ್ಫ್. ನಮ್ಮ ಪ್ರವರ್ತನೆಯನ್ನು ನಾವು ಚೇಂಜ್ ಮಾಡ್ಕೋಬೇಕು, ಪಶ್ಚಾತ್ತಾಪ ಪಡಬೇಕು. ನಾವೆಲ್ಲ ಮನುಷ್ಯರಲ್ರಿ, ಹೊರಗೋಗಿದ್ ಕೂಡಲೇ ಎಂತ ಒಂದು ತಪ್ಪು ಮಾಡ್ತಾ ಇರ್ತೀವಿ. ಆದ್ರೂ ದೇವರು ನಮ್ಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಾವು ನಿಜವಾಗಲೂ ಪಶ್ಚಾತ್ತಾಪ ಇದ್ರ ದೇವರು ನಮ್ಮ ಒಂದು ಪಾಪಗಳನ್ನು ಕ್ಷಮಿಸೋ ದೇವರಾಗಿದೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ನಾವು ನಮ್ಮ ಹುಡುಗರನ್ನ ಕ್ಷಮಿಸಂಗಿಲ್ರಿ. ಏನಾದ್ರು ತಪ್ಪು ಮಾಡಿದ್ರೆ ಒಂದು 2 ಬಿಗಿ ಪಾವಂಗ ಅಂತ ಹೌದೇನಿಲ್ರಿ? ಒಮ್ಮೆ ನೋಡ್ತೀವಿ, 2 ಸತಿ ನೋಡ್ತೀವಿ, 3 ಸತಿ. ಇನ್ನೊಮ್ಮೆ ಲಾತೋಂಕೆ ಭೂತ್ ಬಾತೋಂಕೆ ನೈ ಮಾಡ್ತೀವಿ ಅಂತೀವಿ. ಏನ್ ಮಾಡ್ತೀವಿ? ಆದ್ರೆ ಯೇಸು ಸ್ವಾಮಿ ಯಾವಾಗಾದ್ರೂ ನಮ್ಗೆ ಹಂಗೆ ಮಾಡ್ಯಾರ್ರಿ? ಏನಿಲ್ಲ. ಒಮ್ಮೆ ನಾವು ಕೂತ್ಕೊಂಡು ದೀರ್ಘವಾಗಿ ಆಲೋಚನೆ ಮಾಡಿದಾಗ ಎಷ್ಟೊಂದು ಕಾರ್ಯ ದೇವರಿಗೂ ಆಯಾಸಕರವಂತ ಕಾರ್ಯಗಳನ್ನು ಎಷ್ಟೊಂದು ಮಾಡ್ತೀವಿ. ಆಯಾಸಕರ ಅಂದ್ರೆ ಬಂದು ಚೂರಿ ಹಾಕೋದು, ಕಲ್ತನ ಮಾಡೋ, ಟೆಕೋಟ್ ಆಗೋದಲ್ರಿ. ಬೇರೆಯವ್ರ ಬಗ್ಗೆ ಏನಾದ್ರೂ ಉಲ್ಟಾಗಿ ಅಥವಾ ಅವ್ರ ಬಗ್ಗೆ ಏನಾದ್ರೂ ನಾವು ಕೆಟ್ಟಾಗಿ ಆಲೋಚನೆ ಮಾಡಿದ್ರೆ ಅನ್ನೋ ತಪ್ಪು. ಯಾಕಂದ್ರೆ ದೇವ್ರು ಏನ್ ಮಾಡ್ತಾನಂದ್ರ, ಐ ಆಮ್ ಕ್ರಿಯೇಟಿಂಗ್ ಯು ವಿತ್ ಮೈ ಓನ್ ಇಮೇಜ್ ಅಂದ್ರ ಅವರ ಪ್ರತಿಬಿಂಬದಿಂದ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಅವಾಗ ಅವರೊಂದ ಗುಣಗಣ ನಮ್ಮಲ್ಲಿ ಇರ್ಬೇಕು. ಹೌದೇನಿದ್ರಿ? ಅವ್ರಲ್ಲಿ ಇರುವಂತ ವಿಶೇಷ ಗುಣ ಏನಂದ್ರ ಪ್ರೀತಿಸೋದು ಮತ್ತು ಕ್ಷಮಿಸೋ ಒಂದು ಗುಣ. ಮಿನಿಮಮ್ ಬೇಸಿಕ್ ಆಟಿಟ್ಯೂಡ್, ಪರ್ಸನಾಲಿಟಿ. ನಾವು ಪ್ರೀತಿಸ್ಬೇಕ್ರಿ. ಅವ್ರು ನಮ್ಗೆ ಏನಾದ್ರು ಹಾನಿ ಮಾಡಿದ್ರ ಆದ್ರೆ ನಾವು ಪ್ರೀತಿ ಮಾಡಿ. ಯಾಕಂದ್ರೆ ದೇವ್ರಿಗೆ ಯೇಸು ಸ್ವಾಮಿನ ಆ ಒಂದು ಕ್ರೂಸಿ ಮೇಲೆ ನೋಡ್ರಿ, ಅವ್ರಿಗೇನು ತಪ್ಪನ್ನು ಮಾರದ ಒಂದು ವ್ಯಕ್ತಿಯನ್ನು ಏನ್ ಮಾಡಿದ್ರಿ ಇವರು? ಅಲ್ಲಿ ಸಿಲುಬೆ ಹಾಕಿದ್ರಿ, ಸಿಲುಬೆ ಹಾಕಿದ್ರು, ಎಲ್ಲ ನೇಲ್ ತೊಳಿದ್ರು, ರಕ್ತ ಸುರಿಸಿದ್ರು, ಅವನ ಮುಲ್ಲಕ್ಕೆ ಇಟ್ಟಿಟ್ರು. ಆದ್ರೂ ದೇವ್ರಿಗೆ ಪಾಪ ಗೌರವಕ್ಕೆ ನೋಡ್ರಿ, ನಾ ಇವ್ರಿಗಾಗಿ ಅಂತ ಇಲ್ಲಿ ಬಂದ್ರೆ ಈ ಲೋಕಕ್ಕೆ ಇವ್ರು ಮಾಡುವಂತ ಕ್ರಿಯೆ ಹೆಂಗಿದೆ ಅಂತ ಅವ್ರ ಕೋಪ ಬಂದಿಲ್ರಿ. ಅವ್ರು ಏನ್ ಮಾಡಿದ್ರಂದ್ರ, ಮೊದಲನೆಯ ಮಾತು ಏನಿತ್ತು ಅಂದ್ರೆ ಅದು ಶಿಲುಬೆ ಮೇಲೆ ತಂದೆ ಇವರನ್ನು ಯಾಕೆ ಕ್ಷಮಿಸ್ಬೇಕಂತ ಇವ್ರಿಗೆ ಏನ್ ಮಾಡ್ತಾ ಇದ್ದಾರೆ ಇವ್ರಿಗೆ ಗೊತ್ತಿಲ್ಲ. ಗೊತ್ತಿಲ್ಲೇನ್ರಿ? ಅರೆ ಕಲ್ಲು ಹೊಡೆದ್ರೆ ಗೊತ್ತೇ ಆಗಂಗಿಲ್ಲ, ಪೆಟ್ಟಾಗುವಂಗ ನೇಲ್ ಹೊಡೆದ್ರೆ ಗೊತ್ತಾಗಂಗಿಲ್ಲ, ಮುಲ್ಲ ಕಿರೀಟ ಇಟ್ಟಿದ್ರೆ ಗೊತ್ತಾಗಂಗಿಲ್ಲ. ಆದ್ರೂ ದೇವರ ಪ್ರೇಮ, ಅವನು ಕ್ಷಮಿಸೋ ಗುಣ ನೋಡ್ರಿ, ಅಂತ ಒಂದು ಗುಣ ನಮ್ಮಲ್ಲಿ ಇದೆಯಾ? ನಾವು ಬರೋದು ಹೋಗೋದು ಅಷ್ಟ ಲಾಭ ಇದೆ. ನಾವು ಏನ್ ಮಾಡ್ಬೇಕಂದ್ರೆ ದೇವರ ಪ್ರತಿಬಿಂಬವಾಗಿ, ದೇವರು ಅನ್ಯರು ಹೊರಗಿನವರು ನಮ್ಮನ್ನು ನೋಡಿದಾಗ ಅವ್ರಿಗೆ ಅನಿಸ್ಬೇಕು ಸಂಪ್ಲೇನ್ ಚೇಂಜ್ ಇಂದ, ಏನೋ ವ್ಯತ್ಯಾಸ ಇದೆ, ಏನೋ ಕಾಂತಿ ಕಾಣ್ತಾ ಇದೆ, ಅದನ್ನ ಏನೋ ಸ್ವಭಾವ ಚೇಂಜ್ ಇದೆ. ನಾವು ಇಲ್ಲಿ ಎಲ್ಲ ಬೈಬಲ್ ಅನ್ನು ಓದಿ, ದೇವರ ವಾಕ್ಯವನ್ನು ಓದಿ ಹೊರಗಡೆ ಜಗಳ ಆಡಿದ್ವಿ ಅನ್ಕೋಬೇಕು. ಯಾವಾಗ ನೋಡಿದ್ರು ಬೈಬಲ್ ತಗೊಂಡು ಇರ್ತಾನೆ, ಜಗಳ ಆಗಿದ್ರೆ ಫಸ್ಟ್ ಇವನ್ನ ಇರ್ತಾನೆ. ನಮ್ಮಲ್ಲಿ ಏನಿರ್ಬೇಕಂದ್ರೆ ಆ ಒಂದು ಪ್ರೀತಿಯ ಸ್ವಭಾವ ಇರಬೇಕು, ಆ ಒಂದು ಕ್ಷಮಿಸುವ ಸ್ವಭಾವ ಇರಬೇಕು. ಯಾಕಂದ್ರೆ ನಮ್ಮ ಜೀವನ ಇಷ್ಟರಲ್ಲಿ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ. ನಮ್ಗೇನಾದ್ರು ಗ್ಯಾರಂಟಿ ಕಾರ್ಡ್ ಐತ್ರಿ? ನಮ್ಮ ಏರಿಯಾನಲ್ಲಂತೂ ಏನೂ ಇಲ್ರಿ ಗ್ಯಾರಂಟಿ ಕಾರ್ಡ್. ಈ ಏರಿಯಾನಲ್ಲೂ ಇಲ್ಲಲ್ರಿ. ಯಾವಾಗಾದ್ರೂ ಮರಣ ಬರ್ಬೋದು, ಎಂತ ಒಂದು ವಿಷಯನೂ ಮರಣ. ಅದಕ್ಕೇನಾದ್ರು ಏಜ್ ಲಿಮಿಟ್ ಐತ್ರಿ? ಹೆಣ್ಣು ಗಂಡು ಅಂತ ಏನಾದ್ರು ಐತ್ರಿ? ಯವನಸ್ಥರು ದೊಡ್ಡವರು ಅಂತ ಏನೂ ಇಲ್ಲ. ಪ್ರತಿಯೊಬ್ಬರು ಮರಣವನ್ನು ಹೊಂದಬೇಕು. ಆದ್ರೆ ನಮ್ಮ ಪ್ರಿಪರೇಷನ್ ಅಂದ್ರೆ ನಮ್ಮ ಒಂದು ಸಿದ್ಧತೆ. ಇವತ್ತು ಈ ಒಂದು ಕ್ಷಣನಲ್ಲಿ ನನ್ಗೆ ಏನಾದ್ರೂ ಆಗಿದ್ರ ನನ್ನ ಭವಿಷ್ಯ ಏನು, ನಾ ಎಲ್ಲಿ ಹೋಗ್ತೀನಿ ಅನ್ನೋದು ಒಮ್ಮೆ ಆದ್ರೂ ನಾವು ಯೋಚನೆ ಮಾಡಿದ್ರೆ ಬಹಳ ಭಯಂಕರವಾದ ಒಂದು ವಿಷಯ ಪ್ರಿಯ ಸಹೋದರಿ. ಯಾಕಂದ್ರೆ ಎಲ್ಲರಿಗೂ ಏನ್ ಅನ್ನಿಸ್ತೈತಂದ್ರೆ, ಇನ್ನ ತೀರ್ಕೊಂಡ ಮೇಲೆ ನಮ್ಮ ಜೀವನ ಅಂತ್ಯ ಅಲ್ರಿ, ಅಲ್ಲಿಂದ ನಮ್ಮ ಜೀವನ ಸ್ಟಾರ್ಟ್ ಆಗುತ್ತೆ. ಆದ್ರೆ ನಮ್ಮ ಸಿದ್ಧತೆ ಏನಂದ್ರೆ, ನಾವು ದೇವರನ್ನು ನಮ್ಮ ಸ್ವಂತ ರಕ್ಷಕನಾಗಿ ನಾವು
ಸ್ವೀಕಾರ ಮಾಡಿ ನಮ್ಮ ಹೃದಯವನ್ನು ದೇವರಿಗೆ ಕೊಟ್ಟಾಗ ಆವಾಗ ಆ ಒಂದು ಸಿದ್ಧತೆ ಒಂದು ಬಹಳ ಬಲಿಷ್ಠವಾಗಿರುತ್ತೆ, ಅಂದವಾಗಿರುತ್ತೆ. ಆ ಒಂದು ಅದ್ಭುತ ಕಾರ್ಯವನ್ನು ನಾವು ನಮ್ಮ ಜೀವನದಲ್ಲಿ ಅನುಭವಿಸಬಹುದು. ಹೇಗಿದೆ ನಮ್ಮ ಸಿದ್ಧತೆ? ನಮ್ಮ ಪ್ರೀತಿಯ ಜನರೇ, ವಾರಕ್ಕೆ ವಾರ ಬರೋದು ಹೋಗುವುದು ಸಹಜವಾಗಿ ಸಂತೋಷವೇ. ಆದರೆ ಈ ಒಂದು 6 ದಿನ ಪಾಸ್ಟರ್ ನೋಡಲಿಲ್ಲ, ಚರ್ಚ್ನಲ್ಲಿ ಇದ್ರೆ ಮಾತ್ರ ಯಾರಾದ್ರೂ ನೋಡ್ತಾರೆ ಅಂತ ನಮ್ಮ ಸ್ವಭಾವವನ್ನು ಏನ್ ಬೇಕಂಗೆ ಇರೋದಂದ್ರೆ ಪ್ರತಿಯೊಂದು ಕ್ಷಣ ದೇವರು ನಿಮ್ಮ ಸಂಗಡ ಇದ್ದಾನೆ, ಭಯಬೇಡಬೇಡಿ, ನಾನು ನಿಮ್ಮ ಸಂಗಡ ಇದ್ದೇನೆ. ಲಾಸ್ಟ್ ಒಂದು ಮಾತನ್ನು ನೋಡಿಬಿಟ್ಟು ನಾವು ಮುಗಿಸೋಣ. ಪ್ರಕಟಣೆ 2ನೇ ಅಧ್ಯಾಯ 10ನೇ ವಚನ. ಬುಕ್ ಆಫ್ ರೆವಲ್ಯೂಷನ್ 2nd ಚಾಪ್ಟರ್. ನಿಮಗೆ ಸಂಭವಿಸುವುದಕ್ಕಿರುವ ಏನ್ರಿ ಓದ್ರಿ ಮತ್ತೊಮ್ಮೆ. ನಿಮಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ ನೀವು ದುಷ್ಕರನಿಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ಏನಂತಂದ್ರೆ ಒಂದು 10 ದಿನ ರೀ ಸಮಸ್ಯೆ. ಅಪವಾದ ಎಷ್ಟಂದ್ರೆ ಜಾಸ್ತಿ ಅಂದ್ರೆ ಏನ್ರಿ 10-11 ದಿನ ಅಷ್ಟೇ ನಿಮ್ಗೆ ಶೋಧನೆಯನ್ನು ಕೊಡ್ತಾನೆ. ನೀವು ಭಯಪಡಬೇಡ್ರಿ, ಯಾಕಂದ್ರೆ ಯಾರಿದ್ದಾರೆ ನಮ್ಮ ಸಂಗಡ? ಯೇಸು ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ. ಯೇಸು ಸ್ವಾಮಿ ನಮ್ಮ ಸಂಗಡ ಇದ್ದಾಗ ನಾವು ಇದರ ಬಗ್ಗೆ ಹೆದರ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಇರ್ಬೋದು, ತಾತ್ಕಾಲಿಕವಾಗಿ ಸಮಸ್ಯೆ ಇರ್ಬೋದು, ಏನೋ ಅಸಾಧಾರಣವಾದ ಒಂದು ಸಮಸ್ಯೆ ಇರ್ಬೋದು, ಟೈಮ್ ಏನೋ ಕೆಟ್ಟಿರ್ಬೋದು, ಆದ್ರೆ ಇದಂತೂ ಅಂತವಿಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ನಮ್ಮ ಸಂಗಡ ಇದ್ದಾಗ ನಾವು ಯಾವ ಒಂದು ವಿಷಯಕ್ಕೆ ನಾವು ಹೆದರ್ಲಿಕ್ಕೆ ಚಾನ್ಸ್ ಇಲ್ಲ. ಆದ್ರೆ ಏನ್ ಮಾಡ್ತೀವಂದ್ರೆ ನಾವು ಎಲ್ಲ ನಮ್ಮ ಭರವಸೆ, ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ ಯಾರ ಮ್ಯಾಗ ಇರ್ತೀವ್ರಿ? ಜನರ ಮ್ಯಾಗ ಇರ್ತೀವಿ. ಹೌದಲ್ಲ? ಏನಾದ್ರೂ ಸಮಸ್ಯೆ ಬಂದ್ಬಿಡ್ಲಿ ನಾವು ಪ್ರಾರ್ಥನೆ ಮಾಡ್ತೀವ್ರಿ? ಇಲ್ಲ. ನಾವು ಫಸ್ಟ್ ಏನ್ ಮಾಡ್ತೀವಂದ್ರೆ ನಮ್ಮ ಆತ್ಮೀಯರು, ನಮ್ಮ ಪ್ರೀತಿಸೋರು, ನಮ್ಮ ತಂದೆ ತಾಯಿ, ನಮ್ಮ ಸ್ನೇಹಿತರು ಎಲ್ಲರ ಕೈ ಹೋಗ್ತೀವಿ. ಎಲ್ಲರಿಗೆ ಇಲ್ಲ ಆಗಂಗಿಲ್ಲ ಆದಿದ್ದಾಗಿದ್ದಾಗ ಆವಾಗ ಎಲ್ಲಿ ಬರ್ತೀವಿ? ವಾಟ್ ಈಸ್ ದ ಪ್ರಾಮುಖ್ಯತೆ ವಾಟ್ ವಿ ಆರ್ ಗಿವಿಂಗ್ ಟು ಗಾಡ್? ದೇವರಿಗೆ ಕೊಡುವಂತ ಪ್ರಾಮುಖ್ಯತೆ ನಾವು ಕೊಡ್ತಾ ಇದ್ದೀವ? ಎಂತ ಒಂದು ದೊಡ್ಡ ಸಮಸ್ಯೆ ಇದ್ರೂ ದೇವರು ನಮ್ಮನ್ನ ಸೃಷ್ಟಿ ಮಾಡ್ತಾನ್ರಿ, ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಕರ್ತನ ಕಡೆ ನಾವು ಹೋಗೋದು ಬಿಟ್ಟು ನಾವೇನ್ ಮಾಡ್ತೀವ್ರಿ? ಜನರ ಅವ್ರು ಮೂಡಿರ್ತೈತಿ. ಚಲೋ ಮೂಡಿದ್ರ ಸಹಾಯ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಆದ್ರೆ ನಮ್ಮ ದೇವರಿಗೆ ಟೈಮ್ ಅನ್ನೋದೇನ್ರಿ? 24/7 ಯಾವಾಗಾದ್ರೂ ನೀವು ಮೊರೆ ಇಡ್ರಿ, ಯಾವಾಗಾದ್ರೂ ದೇವರೇ ನನ್ನ ಸಮಸ್ಯೆ ಹಿಂಗಿದೆ ಅಂತ ಹೇಳ್ರಿ, ದೇವರು ನಿಮ್ಮ ಸಮಸ್ಯೆಯನ್ನು ತೀರಿಸೋ ದೇವರಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ನಾವು ಹೇಳುವಂತ ಒಂದು ಮಾತೇನಂದ್ರೆ ಇಷ್ಟು ದಿನ ಆಗಿತ್ತು ಹಾಗೆ ಗತಃ. ನಾವೇನಂದ್ರೆ ದೇವರ ಸನ್ನಿಧಿಯಲ್ಲಿ ಬಂದಾಗ ಪ್ರತಿಯೊಂದು ಇವತ್ತು ದಿನದ ದೇವರೇ ನನ್ನ ಪರಿಸ್ಥಿತಿ ಹೀಗಿದೆ ಅಪ್ಪ, ನನ್ನ ಪರಿಸ್ಥಿತಿ ಹೀಗಿದೆ, ನನ್ನ ಸ್ಥಿತಿಗತಿ ಹೀಗಿದೆ, ದೇವರೇ ನನ್ನ ಹೃದಯವನ್ನು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಪರಿಶುದ್ಧ ರಕ್ತದಿಂದ ಇದನ್ನು ಶುದ್ಧೀಕರಿಸಯ್ಯ ಅಂದ್ಕೂಡಲೇ ಯೇಸು ಸ್ವಾಮಿ ಏನೂ ವಿಚಾರಣೆ ಮಾಡಲ್ರಿ. ಯೇಸು ಸ್ವಾಮಿ ಏನೂ ವಿಚಾರಣೆ ಮಾಡಲ್ಲ. ಇನ್ಸ್ಟಂಟ್ ಆಗಿ ನನ್ನ ಮಕ್ಕಳೇ, ನನ್ನ ಕಡೆ ಬರ್ರಿ, ನಾನು ನಿಮ್ಮನ್ನು ನನ್ನ ಸ್ವಂತ ಮಕ್ಕಳಾಗಿ ನಾನು ನೋಡ್ಕೊಳ್ತೀನಿ, ಎಂಥ ಒಂದು ಸಮಸ್ಯೆ ಇದ್ರೂ ನಾನು ಅದನ್ನು ಬಗೆಹರಿಸ್ತೀನಿ ಅಂತ ಒಂದು ದೊಡ್ಡ ಗೊಪ್ಪ ಅದ್ಭುತ ದೇವರನ್ನು ನಾವು ಸೇವನೆ ಮಾಡ್ತೀವಿ. ಹಾಲೆಲೂಯಾ. ಒಂದು 2 ನಿಮಿಷ ಮಾತ್ರ ಈ ಒಂದು ಬೈಬಲ್ ಸಮಸ್ಯೆ ಬಗ್ಗೆ ಮಾತಾಡ್ತೀನಿ ರೀ. ನಾವು ಗಿಡಿಯೋನ್ ಸಮಸ್ಯೆ ಇದು 1898 ಅಂದ್ರೆ 1898, ಸುಮಾರವಾಗಿ 225 ವರ್ಷ ಹಿಂದೆ ಸ್ಟಾರ್ಟ್ ಆಗಿದ್ದು ಇದು ಒಂದು ಸಮಸ್ಯೆ ಆಗಿದೆ ರೀ. ಈ ಒಂದು ಸಮಸ್ಯೆಯ ವಿಶೇಷತೆ ಏನಂದ್ರೆ ದಿಸ್ ಇಸ್ ದ ಓನ್ಲಿ ಅಸೋಸಿಯೇಷನ್. ಇದು ಒಂದೇ ಸಮಸ್ಯೆ ಉಚಿತವಾಗಿ ಬೈಬಲ್ ಅನ್ನು ವಿಸ್ತರಣೆ ಮಾಡ್ತೈತಿ. ಅದು ಯಾರಿಗೆ? ಎಲ್ಲರಿಗೂ, ಅನ್ಯರಿಗೆ ಈ ಒಂದು ಉಚಿತವಾದ ಬೈಬಲ್ ಅನ್ನು ನಾವು ವಿಸ್ತರಣೆ ಮಾಡ್ತೀವಿ. ದೇವರು ಅವ್ರ ಜೊತೆ ಮಾತಾಡ್ತಾನ್ರಿ. ದೇವರು ಅವ್ರ ಜೊತೆ ಮಾತಾಡಿ ಈ ಒಂದು ಸಮಸ್ಯೆಗಾಗಿ ನೀವು ಪ್ರಾರ್ಥನೆ ಮಾಡಿ. ಯಾಕಂದ್ರೆ ಈಗ ಬರುವಂತ ದಿನದಲ್ಲಿ ಬಹಳ ಕಷ್ಟ ಆಗೈತ್ರಿ.
ಬೈಬಲನ್ನು ವಿಸ್ತರಣೆ ಮಾಡಲಿಕ್ಕೆ ಬಹಳ ಕಷ್ಟವಾಗಿದೆ. ನಾನು ನಿಮ್ಮ ಕಡೆ ಯಾಕೆ ಬಂದಿದ್ದೀನಿ, ಈ ಒಂದು ಚರ್ಚೆಗೆ ಯಾಕೆ ಬಂದಿದ್ದೆ ಅಂದ್ರೆ, ನಾವು ಕೇಳೋದು ಮೂರು ಪಿ ಅಂದ್ರೆ, ಫಸ್ಟ್ ಪಿ ಬಂದು ಪ್ಲೀಸ್ ಪ್ರೇ ಫಾರ್ ಅಸ್. ನಮಗಾಗಿ ನೀವು ಪ್ರಾರ್ಥನೆ ಮಾಡ್ರಿ. ಯಾಕಂದ್ರೆ ನಾವು ಎಲ್ಲೆಲ್ಲಿ ಹೋಗ್ತೀವೋ ನಮಗೂ ಗೊತ್ತಿಲ್ಲ ಬೈಬಲ್ ಅನ್ಸ್ಲಿಕ್ಕೆ. ಈಗಿರುವಂತ ಕಷ್ಟದ ಕಾಲದಲ್ಲಿ ಎಂತ ಒಂದು ವಿಮರ್ಶನೆ, ಎಂತ ಒಂದು ಟೆನ್ಷನ್ ಇದೆ ಅಂದ್ರೆ ಅಷ್ಟು ಈಸಿ ಇದೆ. ಎರಡನೇದು ಆಗಿದ್ರೆ, ನೀವು ಬೇಕಾಗಿದ್ರೆ ನಮ್ಮ ಜೊತೆಯಲ್ಲಿ ಆದ ಗಿಡಿಯೋನ ಆಗ್ಬೋದು. ಗಿಡಿಯೋನ ಆಗ್ಲಿಕ್ಕೆ ಒಂದು ಫಾರ್ಮ್ ಇರುತ್ತೆ, ನಾವು ಬೇಕಾಗಿರೋ ಪಾಸ್ಟರ್ ಕೊಡ್ತೀವಿ. ನೀವು ಈ ಒಂದು ಸಮಸ್ಯೆ ದಾಂಪತ್ಯವಾದ ಸಂಬಂಧ ಅಂದ್ರೆ ಫ್ಯಾಮಿಲಿ ಮಿನಿಸ್ಟ್ರಿ ಯಾಕಂದ್ರೆ ನಾವು ಬೈಬಲನ್ನ ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್ ಎಲ್ಲ ಕಡೆ ಹೋಗಿ ಈ ಒಂದು ಬೈಬಲ್ ಅನ್ನು ಕೊಡ್ತೀವಿ. ಎಲ್ಲಿ ನಾವು ಹೋಗ್ಬೇಕಾಗಂಗಿಲ್ಲ, ಲೈಕ್ ಲೇಡೀಸ್ ಹಾಸ್ಟೆಲ್ ಆಗಲಿ, ಮೆಟರ್ನಿಟಿ ವಾರ್ಡ್ಸ್, ಲೇಡಿ ಪ್ರಿಸನ್ಸ್, ಎಲ್ಲಿ ನಮ್ಗೆ ಅವಕಾಶ ಇರಂಗಿಲ್ಲ, ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಮಹಿಳೆಯರು ಅಂದ್ರೆ ನಮ್ಮ ಸತಿಮನೆಯವರು ಅಲ್ಲಿ ಹೋಗಿ ಈ ಒಂದು ಬೈಬಲ್ ಅನ್ನು ಹಂಚ್ತಾರೆ. ಸೊ ಇನ್ ಕೇಸ್ ನೀವಾದ್ರೂ ಈ ಒಂದು ಸಮಸ್ಯೆಗೆ ಬರಬೇಕಾಗಿದ್ರೆ, ನೀವು ಬೇಕಾಗಿದ್ರೆ ಪಾಸ್ಟರ್ ಅವ್ರ ಕಡೆ ನಾನು ಅಪ್ಲಿಕೇಶನ್ ಕೊಟ್ಟಿರ್ತೀನಿ, ಅವ್ರ ಜೊತೆ ನೀವು ಮಾತಾಡಬಹುದು. ಮೂರನೇ ಒಂದು ಸಂಗತಿ ಏನಂದ್ರೆ, ನೀವು ಬೇಕಾಗಿದ್ರೆ, ಸಾಧ್ಯವಾಗಿದ್ರೆ, ಇದೇನು ಕಂಪಲ್ಸರಿ ಅಲ್ರಿ, ನಿಮ್ಗೆ ಸಾಧ್ಯತೆ ಆಗಿದ್ರೆ ನಮ್ಮ ಸಮಸ್ಯೆಗಾಗಿ ನೀವು ಏನಾದರೂ ಕಾಣಿಕೆ ಕೊಡ್ಬೋದು. ಇದು ಕಂಪಲ್ಸರಿ ಇಲ್ಲ ಪಾಸ್ಟರ್, ನಿಮ್ಗೆ ಏನಾದರೂ ಅನಿಸಿದ್ರೆ ಆಗಲಿ. ಯಾಕಂದ್ರೆ ನಾವು ಲಕ್ಷಾಂತರವಾದ ಬೈಬಲ್ ಅನ್ನು ನಾವು ಉಚಿತವಾಗಿ ನಾವು ಕೊಡ್ತೀವಂದ್ರೆ, ಇದು ಮೊದಲನೇ ಅಂದ್ರೆ ಪ್ರಿಂಟಿಂಗ್ ಕಾಸ್ಟ್ ಅನ್ನೋದು ಇರ್ತೈತೆ. ನಾವು ಬೈಬಲ್ ಕೊಟ್ಟಿರಿ, ನಮ್ಗೆ ರೊಕ್ಕ ಕೊಡ್ರಿ ಅಂತ ಕೇಳಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ನಮ್ಮ ಸಮಸ್ಯೆಯಲ್ಲಿ ನಾವು ಉಚಿತವಾಗಿ ಕೊಡುವಂತ ಸಮಸ್ಯೆ ಆಗಿದೆ. ಆದ್ರೆ ಇದು ಪ್ರಿಂಟಿಂಗ್ ಮಾಡ್ಬೇಕಂದ್ರೆ, ಆ ಪ್ರಿಂಟಿಂಗ್ ಆಗಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಈಗ ಎಲ್ಲ ಒಂದು ಸಭೆಗಳಿಗೆ ನಾವು ಕರಿತೀವಿ, ನಾವು ಹೇಳ್ತೀವಿ, ಈಗ ನಾವು ಮೊದಲನೇಗಾಗಿ ಏನಾದರೂ ನಿಮ್ಗೆ ಬೇಕಾಗಿದ್ರೆ ನೀವು ಕೊಡಬಹುದು, ಕಂಪಲ್ಸರಿ ಏನು ಇದೆ. ಆದ್ರೆ ನೀವು ನಮ್ಮ ಸಮಸ್ಯೆಗಾಗಿ ನೀವು ಪ್ರಾರ್ಥನೆ ಮಾಡಿ. ಇದೊಂದು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪಾಸ್ಟರ್ ಅವರಿಗೆ ಎಲ್ಲರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ.